Dear students, I welcome you all for this online class. In last class we discussed about some concepts, that is what we are going to call properties of the matter and their measurements, as well as we discussed about the concept called as mole. That is very important concept. In continuation of some concepts, let us move to some other concepts like elements, atoms, molecules, etc. First, let us start with elements, because already we have discussed in the matter, isn't it? Classification of matter based on the composition. That is a first type of matter, that is what you can call element. What is that element? Element is nothing but pure matter made up of same kinds of atom. Therefore, it is called as a pure matter, same kinds of matter. For example, the element like sodium, it consists only sodium ions. Then hydrogen, only same kinds of gas molecules. So, every element consists same kind of atoms. Therefore, it is a pure matter. ಅಂದರೆ ಈ ಎಲಿಮೆಂಟದಲ್ಲಿ ಏನಿರುತ್ತೆ, ಒಂದೇ ಥರದ ಅತಿ ಸೂಕ್ಷ್ಮ ಕಣಗಳಿರ್ತವೆ, ಒಂದೇ ಥರದ್ದು. ಅದಕ್ಕಾಗಿ ಅದಕ್ಕೆ ಅಂತೀವಿ ನಾವು ಪ್ಯೂರ್ ಮ್ಯಾಟರ್ ಅಂತ ಹೇಳ್ತೀವಿ ಅಲ್ವಾ. ಈಗ ಅದರಲ್ಲಿ ಒಂದೇ ಥರದ ಕಣಗಳು ಅಂದರೆ what you can call atoms. So what are atoms? Next concept is atoms. ನಾನು ಆಲ್ರೆಡಿ ಹೇಳಿದೆ, ಸ್ಮಾಲೆಸ್ಟ್, ಅತಿ ಸೂಕ್ಷ್ಮವಾದಂಥ, ಇನ್ವಿಸಿಬಲ್, ಕಣ್ಣಿಗೆ ಕಾಣಲಾರದಂತಹ ಸೂಕ್ಷ್ಮ. ಸ್ಮಾಲೆಸ್ಟ್, ಇನ್ವಿಸಿಬಲ್, ಇಂಡಿವಿಸಿಬಲ್ ಅಂದರೆ ಕಟ್ಟ ಮಾಡಲು ಬಾರದಂತಹ. ಸ್ಮಾಲೆಸ್ಟ್, ಇನ್ವಿಸಿಬಲ್, ಇಂಡಿವಿಸಿಬಲ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್. ಅಂಥದಕ್ಕೆ ಏನು ನಾವು ಆಟಮ್. ನೋಡಿ, ಈಗ ಎಷ್ಟೋ ಆಟಮ್ಸ್ ಇದ್ದಾವೆ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಈ ನೀವು ಕಂಡದ್ದನ್ನು ಕಟ್ ಮಾಡಿದ್ರೆ ಕಟ್ ಮಾಡೋಕ್ಕೆ ಬರೋದಿಲ್ಲ. For example, if I ask to cut the onion, most of you people, students, they cannot cut because they doesn't know how to cut. ಈಗ ನಿಮಗೆ ಕೈಯಲ್ಲಿ ಕೊಟ್ಟು ಚಾಕು ಕೊಟ್ಟು, ಉಳ್ಳಾಗಡ್ಡಿ ಮತ್ತು ಚಾಕು ಕೊಟ್ಟು ಕಟ್ ಮಾಡಂದರೆ ಹೆಂಗೋ ಕಟ್ ಮಾಡ್ತೀವಿ. ಈಗ ಕಾಣ್ಲಾರ್ದು ಕಟ್ ಮಾಡಂದರೆ ಏನು ಜೋಕ್ ಹೇಳ್ತೀರಾ ಸರ್? ಅಲ್ಲ, ದ್ಯಾಟ್ ಈಸ್ ವಾಟ್ ಯು ಕ್ಯಾನ್ ಕಾಲ್ ಎ ಡೆಫಿನೇಷನ್. ಏನಂತ? ಸ್ಮಾಲೆಸ್ಟ್, ಇನ್ವಿಸಿಬಲ್, indivisible particle of an element. ಬಟ್ ಮುಂದೆ ಫರ್ದರ್ ಯಾರು ಜೆ ಥಾಮ್ಸನ್ ಏನು ಹೇಳಿದ, ದೇ ಆರ್ ನಾಟ್ ಇಂಡಿವಿಜುವಲ್ ಅಂತ ಹೇಳಿದ. ಆಟಮ್ಸ್ ಆರ್ ನಾಟ್ ಇಂಡಿವಿಜುವಲ್. ಬಟ್ ಇನ್ ದ ಇಯರ್ 1808, ಯಾವಾಗ 1808, ಯಾರು? ಜಾನ್ ಡಾಲ್ಟನ್. ಅವನಿಗೆ ನಾವೇನಂತ ಕರಿತೀವಿ ಗೊತ್ತಾ? ಫಾದರ್ ಆಫ್ ಆಟಮ್. ಅಂದರೆ ಅವನು ಹುಟ್ಟಿಸ್ಲಿಲ್ಲ, ನೀವು ಮತ್ತೆ ಅವನು ಹುಟ್ಟಿಸಿದ್ದೇನೆ ಸರ್ ಅಂತ ಅನ್ಬೇಡಿ. ಅಂದರೆ ಹೀ ಈಸ್ ದಿ ಫಸ್ಟ್ ಸೈಂಟಿಸ್ಟ್ ಹೂ ಹ್ಯಾಸ್ ಗಿವನ್ ಎ ಪಿಕ್ಚರ್ ಅಬೌಟ್ ಆಟಮ್. ಏನಂತ ಹೇಳಿದ ಅವನು? ಸಿಂಪಲ್ಲಾಗಿ ಸ್ಮಾಲೆಸ್ಟ್, ಇನ್ವಿಸಿಬಲ್, ಇಂಡಿವಿಸಿಬಲ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಅಂತ ಅಷ್ಟೇ ಹೇಳಿದ. ಬಟ್ ಅದರೊಳಗೆ ಏನಿರುತ್ತೆ ಅದೇನು ಹೇಳಿಲ್ಲ ಅವನು.
ವಾಟ್ ಇಟ್ ಕನ್ಸಿಸ್ಟ್, ಹಿ ಹ್ಯಾಸ್ ನಾಟ್ ಎಕ್ಸ್ಪ್ಲೇನ್ ಎನಿಥಿಂಗ್. ಬಟ್ ಮುಂದೆ ಯಾರು ಜೆ ಥಾಮ್ಸನ್, ರುದರ್ಫೋರ್ಡ್, ನೇಲ್ಸ್ ಬೋರ್, ಜೇಮ್ಸ್ ಚಾಡ್ವಿಕ್ ಅವ್ರು ಡಿಸ್ಕವರಿ ಮಾಡಿದರು. ದೇ ಆರ್ ಕಾಲ್ಡ್ ಆಸ್ ದಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಎನ್ ಎಲಿಮೆಂಟ್. ಅದ್ರ ಮುಂದೆ ನೋಡೋಣ, ಒಂದು ಚಾಪ್ಟರ್ ಇದೆ ಅಟಾಮಿಕ್ ಸ್ಟ್ರಕ್ಚರ್ ಅಂತ, ಅದರಲ್ಲಿ ಡಿಟೇಲ್ ಆಗಿ ನೋಡೋಣ. ಸೊ ಇನ್ ದ ಇಯರ್ 1808 ಯಾರು ಜಾನ್ ಡಾಲ್ಟನ್ ಈ ಆಟಮ್ ಬಗ್ಗೆ ಒಂದು ಪಿಕ್ಚರ್ ಕೊಟ್ಟವನು, ಹೆಂಗಿರುತ್ತೆ ಆಟಮ್. ಆ ಪಿಕ್ಚರ್ ತಗೊಂಡು ಅವನೇನು ಮಾಡಿದ, ಹಿ ಪ್ರಪೋಸ್ಡ್ ಅಟಾಮಿಕ್ ಥಿಯರಿ. ಅದಕ್ಕೆ ಅವ್ರಿಗೆ ಸೈಂಟಿಸ್ಟ್ ಅನ್ನೋದು. ನಾವು ನಮಗೇನಾದರೂ ಒಂದು ಗೊತ್ತಾದರೆ ಅಲ್ಲಿಗೆ ನಾವು ಸ್ಟಾಪ್ ಮಾಡಿಬಿಡ್ತೀವಿ, ಆಯಿತು ಮುಗೀತು ಸಾಕು. ಬಟ್ ವಿಲ್ ನೆವರ್ ಗೋ ಫಾರ್ ಫರ್ದರ್ ಡಿಸ್ಕವರಿ. ಯಾಕೆ ನಮ್ಮ ಬ್ರೈನ್ ಅಷ್ಟೇ ವರ್ಕ್ ಮಾಡುತ್ತೆ, ಬಿಕಾಸ್ ಅವರ್ ಬ್ರೈನ್ ವರ್ಕ್ಸ್ ಓನ್ಲಿ ಟು ದ್ಯಾಟ್ ಎಕ್ಸ್ಟೆಂಟ್. ಬಟ್ ಇವ್ರದ್ದೇನು ಸೈಂಟಿಸ್ಟ್ ಬ್ರೈನ್ ರೀ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಸೈಂಟಿಸ್ಟ್ ಬ್ರೈನ್. ಅದು ಎಂದೂ ಮಲಗಲ್ಲ, ಅದು ಥಿಂಕ್ ಮಾಡ್ತಾ ಇರುತ್ತೆ, ವಿಚಾರ ಮಾಡ್ತಾ ಇರುತ್ತೆ ಅಲ್ವಾ. ಅದಕ್ಕಾಗಿ ಅವನು 1808ರಲ್ಲಿ ಒಂದು ಥಿಯರಿ ಪ್ರಪೋಸ್ ಮಾಡಿದ, ಜಾನ್ ಡಾಲ್ಟನ್ಸ್. ಅದಕ್ಕೆ ಏನೋ ಜಾನ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಎಷ್ಟು ಸಿಂಪಲ್ಲಾಗಿ ಹೇಳಿದವನು, ವಿತ್ ಹೆಲ್ಪ್ ಆಫ್ ಸಮ್ ಪಾಸ್ಚುಲೇಟ್ಸ್, ಅಜುಮ್ಷನ್ಸ್. ಏನು ಸರ್ ಪಾಸ್ಚುಲೇಟ್ಸ್ ಅಂದರೆ? ಅಜುಮ್ಷನ್ಸ್ ಅಂದರೆ ಹೂವೆಗಳು. ಯಾಕೆ ಕಣ್ಣಿಗೆ ಕಾಣೋದಿಲ್ಲ. ಇನ್ನೇಗ ನಾನು ಹೇಳಿದೆ, ಏನಂತ ಹೇಳಿದೆ ಅವನೇ, ಜಾನ್ ಡಾಲ್ಟನ್ ಹೇಳಿದೆ, ಏನಂತ ಹೇಳಿದ, ಆಟಮ್ಸ್ ಆರ್ ದ ಸ್ಮಾಲೆಸ್ಟ್ ಇಂಡಿವಿಸಿಬಲ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ಅಂತ ಹೇಳಿಬಿಟ್ಟ. ಕಣ್ಣಿಗೆ ಕಾಣಲಾರದಂತಹ ಪಾರ್ಟಿಕಲ್ಸ್ ಬಗ್ಗೆ ಏನು ಓದ್ತೀರ ನೀವು? ಓದೋಕ್ಕಾಗತ್ತಾ? ಇಲ್ಲ. ಐ ಆಮ್ ರೈಟ್ನಾ? ನೀವು ಓದೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ಬೋದು, ಅದರ ಬಗ್ಗೆ ಕಲ್ಪನೆ ಮಾಡ್ಬೋದು. ಈಸ್ ಇಟ್ ಕ್ಲಿಯರ್? ಆ ಕಲ್ಪನೆಯನ್ನು ಏನು ಮಾಡ್ತೀವಿ ನಾವು, ಪಾಸ್ಚುಲೇಟ್ಸ್, ಅಜುಮ್ಷನ್ ಅಂತ ನಾವೇನು ಮಾಡ್ತೀವಿ, ಪ್ರಪೋಸ್ ಮಾಡ್ತೀವಿ. ಹಂಗೆ ಇವನು 1808ರಲ್ಲೇ ಪ್ರಪೋಸ್ ಮಾಡಿದವನು ಈಸ್ ಅಟಾಮಿಕ್ ಥಿಯರಿ. ಏನಂತ ಹೇಳಿದ ಅವನು? ವೆರಿ ಸಿಂಪಲ್. ಫಸ್ಟ್ ಪಾಸ್ಚುಲೇಟ್, ಡೆಫಿನಿಷನ್ ಇಟ್ ಸೆಲ್ಫ್ he said, ಏನಂತ, ಆಟಮ್ಸ್ ಆರ್ ದ ಸ್ಮಾಲೆಸ್ಟ್ ಇನ್ವಿಸಿಬಲ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್, ಇಂಡಿವಿಸಿಬಲ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಅಂತ ಅವನು ಡೆಫಿನೇಷನ್ ಹೇಳಿಬಿಟ್ಟ ಫಸ್ಟ್. ಎಸ್, ಯಾಕಂದ್ರೆ ಎಲ್ಲರೂ ಹೂ ಅನ್ನೇ ಬೇಕು. ಎವ್ರಿ ಒನ್ ಶುಡ್ ಸೇ ಎಸ್. ಯಾಕೆ? ಕಾಣಲಾರ್ದ್ರಿ ಅದು ಇನ್ವಿಸಿಬಲ್ ಪಾರ್ಟಿಕಲ್ ಎಸ್ಸೆ, ಕರೆಕ್ಟ್ ಅಲ್ಲ? ಹಾಗೆ ಏನು ಹೇಳಿದವನು? ಸೆಕೆಂಡ್, ಎವ್ರಿ ಮ್ಯಾಟರ್. ನಾನು ನಿಮಗೆ ಆಲ್ರೆಡಿ ಮ್ಯಾಟ್ರ್ ಏನಂತ ಹೇಳಿದ್ದೀನಿ. ಮ್ಯಾಟರ್ ಅಂದರೆ ನಥಿಂಗ್ ಬಟ್ ಎನಿಥಿಂಗ್ ವಿಚ್ ಅಕ್ಯುಪೈಸ್ ದಿ ಸ್ಪೇಸ್ ಹ್ಯಾವಿಂಗ್ ಎ ಡೆಫಿನಿಟ್ ಮಾಸ್. ವಸ್ತು. ಎವ್ರಿ ಮ್ಯಾಟರ್ ಕನ್ಸಿಸ್ಟ್ ಲಾರ್ಜ್ ನಂಬರ್ ಆಫ್ ಆಟಮ್ಸ್. ನೋಡಿ, ಮತ್ತೆ ಎಡಿಷನ್ ಹೇಳಿದ ಅವನು, ಸೇಮ್ ಎಲಿಮೆಂಟ್ಸ್ ಕನ್ಸಿಸ್ಟ್ ಸೇಮ್ ಕೈಂಡ್ ಆಫ್ ಆಟಮ್ಸ್. ಹೌದಲ್ರಿ? ಈಗ ಎಕ್ಸಾಂಪಲ್, ಸೋಡಿಯಂ ಎಲಿಮೆಂಟ್ ತಗೊಳ್ಳಿ. ಇಟ್ಸ್ ಕನ್ಸಿಸ್ಟ್ ಓನ್ಲಿ ಸೋಡಿಯಂ ಅಯಾನ್ಸ್. ಹೈಡ್ರೋಜನ್ ಗ್ಯಾಸ್ ತಗೊಳ್ಳಿ, ಓನ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್, ಹೈಡ್ರೋಜನ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಲ್ವಾ? ನಾನು ಹೇಳಿದ ಕರೆಕ್ಟ್ ಅಲ್ಲ? ವಾಟ್ ಇಟ್ ಮೀನ್ಸ್, ಎಲಿಮೆಂಟ್ಸ್ ಕನ್ಸಿಸ್ಟ್ ಸೇಮ್ ಕೈಂಡ್ ಆಫ್ ಆಟಮ್ಸ್. ನಾನು ಆಗಲೇ ಕಾನ್ಸೆಪ್ಟ್ನಾಗ ಹೇಳಿದ್ನಿಲ್ಲ ನಿಮಗೆ, ಎಲಿಮೆಂಟ್ಸ್ ಅಂದ್ರೇನು ಅಂತ ಹೇಳಿದ್ನಿಲ್ಲ ಆಟಮ್ಗಿಂತ ಮೊದಲು. ಅವಾಗೇನು ಹೇಳಿದೆ? ಸೇಮ್ ಕೈಂಡ್ ಆಫ್ ಆಟಮ್ಸ್. ದೇರ್ಫೋರ್ ದೀಸ್ ಆಟಮ್ಸ್ ಎಕ್ಸಿಬಿಟ್ ಸೇಮ್ ಪ್ರಾಪರ್ಟೀಸ್. ಐ ಆಮ್ ರೈಟ್ ನಾ? ಆಟಮ್ಸ್ ಆಫ್ ದ ಎಲಿಮೆಂಟ್ ಎಕ್ಸಿಬಿಟ್ ಸೇಮ್ ಕೈಂಡ್ ಆಫ್ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್ ಸೋಡಿಯಂ ತಗೊಳ್ಳಿ, ಎಲ್ಲ ಸೋಡಿಯಂ ಆಟಮ್ಸ್ ಏನು ಎಕ್ಸಿಬಿಟ್ ಮಾಡ್ತವೆ? ಸೇಮ್ ಪ್ರಾಪರ್ಟೀಸ್. ಯಾಕಂದರೆ ಸೇಮ್ ಆಟಮ್ಸ್, ಸೇಮ್ ಪ್ರಾಪರ್ಟಿ, ಸೇಮ್ ಸೈಜ್. ಹೌದಾ? ಎಲ್ಲವೂ ಸೇಮ್. ಬಟ್
ಡಿಫರೆಂಟ್ ಎಲಿಮೆಂಟ್ಸ್ ಕನ್ಸಿಸ್ಟ್ ಡಿಫರೆಂಟ್ ಆಟಮ್ಸ್. ಅದು ಸಹಜನೇ. ಡಿಫರೆಂಟ್ ಎಲಿಮೆಂಟ್ ಕನ್ಸಿಸ್ಟ್ ಡಿಫರೆಂಟ್ ಆಟಮ್ಸ್ ವಿತ್ ಡಿಫರೆಂಟ್ ಪ್ರಾಪರ್ಟೀಸ್. ಒಂದು ಸೋಡಿಯಂ ತಗೊಳ್ಳಿ, ಇನ್ನೊಂದು ಪೊಟ್ಯಾಷಿಯಂ ತಗೊಳ್ಳಿ, ಅದ್ರ ಪ್ರಾಪರ್ಟೀಸ್ ಬೇರೆ, ಇದ್ರ ಪ್ರಾಪರ್ಟೀಸ್ನೇ ಬೇರೆ. ಎಸ್ ಆರ್ ನೋ? ಹೌದಲ್ವಾ? ಸೊ ಅದಕ್ಕೆ ಏನು ಹೇಳ್ತೀವಿ ನಾವು? ಆಟಮ್ಸ್ ಆಫ್ ದ ಎಲಿಮೆಂಟ್ಸ್, ಆಟಮ್ಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ಐಡೆಂಟಿಕಲ್. ದೇರ್ಫೋರ್ ದೇ ಎಕ್ಸಿಬಿಟ್ ಸೇಮ್ ಪ್ರಾಪರ್ಟೀಸ್. ಅದೇ ರೀತಿ ಏನಂತ ಹೇಳ್ತೀವಿ? ಆಟಮ್ಸ್ ಆಫ್ ದ ಡಿಫರೆಂಟ್ ಎಲಿಮೆಂಟ್ ಎಕ್ಸಿಬಿಟ್ ಡಿಫರೆಂಟ್ ಪ್ರಾಪರ್ಟೀಸ್. ಡಿಫ್ರೆಂಟ್ ಸೈಜ್ ಇರ್ಬೋದು, ಡಿಫ್ರೆಂಟ್ ಡೆನ್ಸಿಟಿ ಇರ್ಬೋದು, ಡಿಫ್ರೆಂಟ್ ವಿಸ್ಕಾಸಿಟಿ ಇರ್ಬೋದು, ಡಿಫ್ರೆಂಟ್ ಅಟಾಮಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್ ಎಲ್ಲವೂ ಇರ್ಬೋದು ಅಲ್ವಾ? ಅದೇ ರೀತಿಯಾಗಿ ಈಗೇನಾಗುತ್ತೆ? ಆಟಮ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಆಟಮ್ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ವೆನ್ ಯು ಅನೇಬಲ್ ಟು ಕ್ರಿಯೇಟ್ ಆ್ಯಂಡ್ ಯು ಕೆನಾಟ್ ಡಿಸ್ಟ್ರಾಯ್ ಅಂತ ಹೇಳಿದವನು ಯಾರು? ಜಾನ್ ಡಾಲ್ಟನ್. ಯಾವಾಗ? ಇನ್ ದ ಇಯರ್ 1808 ಹೇಳಿದವನು. ಹೌದಾ? ಈಗ ಆಟಮ್ಸ್ ಆಫ್ ದ ಡಿಫರೆಂಟ್ ಎಲಿಮೆಂಟ್ ನೋಡಿ, ಇನ್ನೊಂದು ಪಾಸ್ಯುಲೇಟ್. ಆಟಮ್ಸ್ ಆಫ್ ದಿ ಡಿಫರೆಂಟ್ ಎಲಿಮೆಂಟ್ಸ್ ದೇ ಕಂಬೈನ್ಡ್ ಇನ್ ದಿ ಡೆಫಿನಿಟ್ ಪ್ರಪೋರ್ಷನ್, in the definite proportion to form the molecule or compound. ಈ ನೋಡಿ, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಕೂಡ್ಕೊಂಡಾಗ ಏನು ಬರುತ್ತೆ? H2O ವಾಟರ್. ಅಂದರೆ ಡೆಫಿನಿಟ್ ಪ್ರಪೋರ್ಷನ್. ಆಟಮ್ಸ್ ಆಫ್ ದಿ ಡಿಫರೆಂಟ್ ಎಲಿಮೆಂಟ್, atoms of the different elements combines to form the what you can call compounds. Is it clear? In a definite proportion. So compound is also pure matter. ನಾನು ನಿಮಗೆ ಲಾಸ್ಟ್ ಸೆಕೆಂಡ್ ಕ್ಲಾಸಲ್ಲಿ ಹೇಳಿದೆ ನಾನು. ಹೌದಾ? ಎಲಿಮೆಂಟ್ಸ್ ಮ್ಯಾಟ್ರ್ ಹೇಳೋದ್ನಲ್ಲಿ ಎಲಿಮೆಂಟ್ಸು, ಕಂಪೌಂಡ್ಸು, ಥರ್ಡ್ ಮಿಕ್ಸರ್ ಹೇಳಿದ್ದೆ ನಾನು. ಹೌದಲ್ಲ? ಸೊ ಇವೆಲ್ಲ ಇನ್ಫಾರ್ಮೇಷನ್ ತಗೊಂಡೆ ಅವನೇನು ಮಾಡಿದ? ಇನ್ ದ ಇಯರ್ 1808 ಈ ಪ್ರಪೋಸ್ಡ್ ಏನು? ಅಟಾಮಿಕ್ ಥಿಯರಿ. ಅದೇ ವಿತ್ ಹೆಲ್ಪ್ ಆಫ್ ದೀಸ್ ಪಾಸ್ಯುಲೇಟ್ಸ್. ಏನೇನಂತ ಹೇಳಿದ ಅವನು? ವೆರಿ ಸಿಂಪಲ್. ಆಟಮ್ಸ್ ಆರ್ ದಿ ಸ್ಮಾಲೆಸ್ಟ್ ಇನ್ವಿಸಿಬಲ್ ಇಂಡಿವಿಸಿಬಲ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಅಂತ ಹೇಳಿದ. ಸೆಕೆಂಡ್ ಏನದ? Every matter consists large number of such atoms. Correct idilla? Same element consists same kinds of atoms. They exhibit same properties. Atoms of the different element exhibit different properties. Atoms of the different element, they combine to form the molecule or a compound anta helidavanu. ಅಂದರೆ ಆಟಮ್ಸ್ನ ಐದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳಿ ಅವನೇನು ಮಾಡಿದ? ದಿಸ್ ಈಸ್ ನಥಿಂಗ್ ಬಟ್ ಜಾನ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಹೇಳಿದ. ಇದ್ರ ಮೇಲೆ ನಾವು ಇನ್ನೊಂದು ಕಾನ್ಸೆಪ್ಟನ್ನು ಡಿರೈವ್ ಮಾಡಿದ್ವಿ. ಯಾವುದು? ಮಾಲಿಕ್ಯೂಲ್ಸ್. ಏನಪ್ಪ ಮಾಲಿಕ್ಯೂಲ್ಸ್ ಅಂದರೆ? ಆಗ ತಾನೇ ಯಾವುದ್ರದ್ದು ಪಾಸ್ಯುಲೇಟ್ಸ್ ಹೇಳೋದನ್ನ ಹೇಳಿದ್ನಲ್ಲ. ಏನಂತ ಹೇಳಿದೆ ನಾನು? When the atoms of the different elements, when they combined in a definite proportion, in a definite ratio, produces the molecule or compound ಅಂತ ಹೇಳಿದೆ. ಏನು ಮಾಲಿಕ್ಯೂಲ್ ಅಂದರೆ? ಕಂಪೌಂಡ್ ಅಂದರೆ ಏನು? ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಮ್ಯಾಟರ್, ಪ್ಯೂರ್ ಮ್ಯಾಟರ್. ಹೌದಲ್ವ? ಇಟ್ ಈಸ್ ಅ ಫಾರ್ಮ್ಡ್ ವೆನ್ 2 or more atoms, 2 or more atoms combine to form the molecule. ಈಗ ನೋಡ್ರಿ, 2 ಹೈಡ್ರೋಜನ್ ಆಟಮ್ ಕಂಬೈನ್ ಆದರೆ ಹೈಡ್ರೋಜನ್ ಮಾಲಿಕ್ಯೂಲ್ ಬರುತ್ತೆ. ಹೌದಾ? ಇಲ್ಲಿ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಕಂಬೈನ್ ಆದರೆ
ವಾಟ್ರ್ ಬರುತ್ತೆ. C+O2 ಆದರೆ CO2 ಆಗುತ್ತೆ ಅಲ್ವಾ? ಇವಕ್ಕೆಲ್ಲ ಏನೈತೆ ನಾವು ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ನಥಿಂಗ್ ಬಟ್ ಮಾಲಿಕ್ಯೂಲ್ಸ್. So dear students, this is about the concept of what you can call atoms, molecules and John Dalton's atomic theory, dear students. Next we shall move to another concept. What you can call mass of an atom, mass of a molecule. ಜನರಲಿ ಮಾಸ್ ಅಂದರೆ ಏನು? ಆಲ್ರೆಡಿ ನಾವು ಒಂದು ಇದರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ನಾವು SI ಯೂನಿಟ್ಸ್, ಬೇಸಿಕ್ SI ಯೂನಿಟ್ಸ್ ನೀವು ತೆಗೆದು ನೋಡಿ. ಇಟ್ಸ್ ಅ ವೇಟ್, ಹೌದಾ? ಮಾಸ್ ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರು, ಕಿಲೋಗ್ರಾಮ್ಸ್, kg. ಬಟ್ ಯೂಶ್ವಲಿ ನಾವು ಏನು ಮಾಡ್ತೀವಿ, ಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾನು. ಈಗ ವಾಟ್ ಈಸ್ ದ ಮಾಸ್ ಆಫ್ ಅನ್ ಆಟಮ್? ನಥಿಂಗ್ ಬಟ್ ಜನರಲ್ ಏನು ಹೇಳ್ತೀವಿ ನಾವು, ಅಟಾಮಿಕ್ ಮಾಸ್. ಮಾಸ್ ಆಫ್ ಎ ಮಾಲಿಕ್ಯೂಲ್ ನಥಿಂಗ್ ಬಟ್ molecular mass or molar mass. Molecular mass or molar mass. So let us glance these two concepts today. Atomic mass ಅಂದರೆ ಏನು? ಮೇಲೆ ಬರೆದಿದೆ mass of an atom. Molecular mass ಅಂದರೆ ಏನು? Mass of a molecule ಅಂದರೆ ಏನು? ಸಡನ್ನಾಗಿ ನೀವೊಂದು ಕ್ವಶನ್ಗೆ ಏನು ಸರ್, ಜೋಕಾ ಸರ್? ಯಾಕೆ ಜೋಕು? ಬಿಕಾಸ್ ನೀವು ಜಸ್ಟ್ ಹೇಳಿದ್ರಿ ಸರ್, ಆಟಮ್ಸ್ ಆರ್ ದಿ ಸ್ಮಾಲೆಸ್ಟ್ ಇನ್ವಿಸಿಬಲ್ ಇಂಡಿವಿಸಿಬಲ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಅಂತ ಹೇಳಿದ್ರಲ್ಲ ಸರ್. ಮತ್ತು ಕಣ್ಣಿಗೆ ಕಾಣೋದಿಲ್ಲ ಅಂದರೆ ನಾವು ಹೆಂಗೆ ವೇ ಮಾಡಬೇಕು ಸರ್? ವೆರಿ ಸಿಂಪಲ್ ಕ್ವಶನ್ ಅಲ್ವಾ? ಈಗ ಮಾಲಿಕ್ಯೂಲ್ಸ್ ಆರ್ ಆಲ್ಸೋ ನಥಿಂಗ್ ಬಟ್ ಇನ್ವಿಸಿಬಲ್ ಪಾರ್ಟಿಕಲ್ಸ್. ಈಗ ಎಷ್ಟಿದೆ ಗೊತ್ತಾ? ಆಕ್ಸಿಜನ್ ಮಾಲಿಕ್ಯೂಲ್ ಇದೆ, ಕಾಣ್ತಾ ಇದೆ ನಮ್ಮ ಕಣ್ಣಿಗೆ? ಇಲ್ಲ. ಹೈಡ್ರೋಜನ್ ಮಾಲಿಕ್ಯೂಲ್ ಇದೆ, ಕಾಣ್ತಾ ಇದ್ದೇನಾ? ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಇದೆ, ಕಾಣ್ತಾ ಇದ್ದೇನಾ? ಕಾರ್ಬನ್ ಮೊನಾಕ್ಸೈಡ್ ಮಾಲಿಕ್ಯೂಲ್ ಇದೆ, ಮೀಥೇನ್ ಮಾಲಿಕ್ಯೂಲ್ ಇದೆ, ಸಲ್ಫರ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಇದೆ, H2O ಮಾಲಿಕ್ಯೂಲ್ ಇದೆ. ಕಾಣ್ತಾ ಇದೆಯೇನ್ರಿ? ಇಲ್ಲ. ಸೊ ಈಗ ನಿಮಗೆ ಕಂಡಂತಹ ಒಂದು ವಸ್ತು, ಈ ಚಾಕ್ ಪೀಸ್, ಇದನ್ನು ವೇ ಮಾಡಿದ್ರೆ ವೇ ಮಾಡೋಕ್ಕೆ ಬರಲ್ಲ ನಿಮಗೆ. ಐ ಆಮ್ ರೈಟ್ನಾ? ನಾ ಸರಿಯೇನಾ? ಈ ಚಾಕ್ ಪೀಸನ್ನೇ ವೇ ಮಾಡಿದ್ರೆ ನಿಮಗೆ ವೇ ಮಾಡೋಕ್ಕೆ ಬರೋದಿಲ್ಲ. ದೆನ್ ಹೌ ಟು ವೇ invisible particles like atoms or molecules? ಅದಕ್ಕೆ ನಾನು ನಿಮಗೆ ಹೇಳಿದೆ, ಏನು ಸರ್ ಮಜಾಕ್ ಮಾಡ್ತಾಯಿದ್ರೇನು ಅಂತ. ಯಾಕಂದರೆ ಇಟ್ ಇಸ್ ಟ್ರೂ. ಏನಂತ? ಕಣ್ಣಿಗೆ ಕಾಣಲಾರ್ದಂಥ ವಸ್ತು ನಾವು ಹೆಂಗೆ ಮೆಜರ್ ಮಾಡ್ಬೇಕು ಸರ್, ವೇ ಮಾಡ್ಬೇಕು ಸರ್? ಕಾಣೋದನ್ನು ಟ್ರೈ ಮಾಡ್ಬೋದು ನಾವು, ಬಿಕಾಸ್ ದೇರ್ ಆರ್ ಡಿಫರೆಂಟ್ weighing machines, balances what we can call. ಡಿಜಿಟಲ್ ಬ್ಯಾಲೆನ್ಸ್ ಇದೆ, ಹೌದಾ? ಕ್ವಾಂಟಿಟೇಟಿವ್ ಬ್ಯಾಲೆನ್ಸ್ ಇದೆ, ಹೌದಾ? ಡಿಫರೆಂಟ್ ಫಿಸಿಕಲ್ ಬ್ಯಾಲೆನ್ಸ್ ಇದೆ, ಕೆಮಿಕಲ್ ಬ್ಯಾಲೆನ್ಸ್ ಇದ್ದಾವೆ, ಆರ್ಡಿನರಿ ಬ್ಯಾಲೆನ್ಸ್ ಇದ್ದಾವೆ. ತಗೊಂಡು ಟ್ರೈ ಮಾಡ್ಬೋದು ನಾವು. ವಿ ಕ್ಯಾನ್ ಟ್ರೈ ಬಟ್ ಕಣ್ಣಿಗೆ ಕಾಣಲಾರ್ದ್ರಿ, that you cannot see, then how best you can weigh? Simple question. ಕಣ್ಣಿಗೆ ಕಾಣಲಾರದಂತಹ ವಸ್ತುವನ್ನು ಯಾವ ರೀತಿ ವೇ ಮಾಡಬೇಕು ನಾವು? ಅದಕ್ಕೆ ವೆರಿ ಸಿಂಪಲ್, we are unable to weigh an atom or a molecule.
Therefore, we are going to compare with standard atomic mass or standard molecular mass. ಅದು ಯಾವುದು ಸರ್? ಅದು ಯಾವುದು? ಮೊದಲು ಹೈಡ್ರೋಜನ್ ಕಂಪೇರ್ ಮಾಡಿದರು. ಯಾಕಂದರೆ ಹೈಡ್ರೋಜನ್ ಮಾಸ್ ಎಷ್ಟು? 1 AMU, 1 ಅಟಾಮಿಕ್ ಮಾಸ್ ಯೂನಿಟ್. AMU ಅಂದ್ರೇನು? ಅಟಾಮಿಕ್ ಮಾಸ್ ಯೂನಿಟ್. ಈಗ ಹೈಡ್ರೋಜನ್ ಎಷ್ಟು ಅಂತ ಹೇಳಿದ್ರು ಅವರು? 1. ಯಾಕಂದರೆ ಇಟ್ಸ್ ಅ ಫಸ್ಟ್ ಎಲಿಮೆಂಟ್. It is a first element. Only one proton and only one electron, no neutron. ಅದಕ್ಕೋಸ್ಕರ ಅದ್ರದ್ದು ಏನಂದರು? ಅಟಾಮಿಕ್ ಮಾಸ್ ಯೂನಿಟ್ ಈಸ್ 1.0000 ಸಮಥಿಂಗ್. ಅದಕ್ಕೆ ರೌಂಡಾಗಿ 1. ಅದಕ್ಕೆ ಏನು ಮಾಡಿದರು? ವಿ ಏಬಲ್ ಟು ಕಂಪೇರ್ ವಿತ್ ಹೈಡ್ರೋಜನ್. ದೆನ್ ಸಬ್ಸಿಕ್ವೆಂಟ್ಲಿ ಇಟ್ ಈಸ್ ಚೇಂಜ್ ಟು ಯಾವುದಕ್ಕೆ? ಆಕ್ಸಿಜನ್ 8ಗೆ ಬಂದ್ವಿ, ನೈಟ್ರೋಜನ್ 7ಗೆ ಬಂದ್ವಿ. ಲಾಸ್ಟಿಗೆ IUPAC ರಿಕಮೆಂಡೆಡ್ ದಟ್. IUPAC ಅಂದ್ರೇನು? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಆ ಒಂದು ಅಸೋಸಿಯೇಷನ್ದವ್ರು ಏನು ಮಾಡಿದರು? ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ನೀವು ಓದಿರ್ಬೋದಲ್ಲ ಸ್ಕೂಲ್ ಲೆವೆಲ್ ಐಸೋಟೋಪ್ ಅಂತ. ಅಂದರೆ ನಾನಂತರ ಡಿಸ್ಕಷನ್ ಮಾಡ್ತೀನಿ. ಐಸೋಟೋಪ್, ಐಸೋಬಾರ್, ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಎಲ್ಲವನ್ನು ಡಿಸ್ಕಷನ್ ಮಾಡೋಣ. ಬಟ್ ಈ ಕಂಟೆಸ್ಟಿಗೆ ಐಸೋಟೋಪ್ ಅಂದರೆ ಡಿಫರೆಂಟ್ ಫಾರ್ಮ್ಸ್ ಆಫ್ ದ ಸೇಮ್ ಎಲಿಮೆಂಟ್. ಏನು? ಡಿಫರೆಂಟ್ ಫಾರ್ಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಎ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರ್ ಇನ್ ದಿ ಅಟಾಮಿಕ್ ಮಾಸ್ ನಂಬರ್. ಈ ನೋಡಿ, ಹೈಡ್ರೋಜನ್ 3, ಹೈಡ್ರೋಜನ್ 1 ಹೈಡ್ರೋಜನ್ 1 ಕಾಲ್ಡ್ ಆಸ್ ಎ ಡ್ಯೂಟೇರಿಯಂ, ಹೈಡ್ರೋಜನ್ 1 ಕಾಲ್ಡ್ ಆಸ್ ಎ ಟ್ರೀಶಿಯಂ. ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14 ಕೇಳಿರಲ್ಲ? ಕಾರ್ಬನ್ 15. Yes or no? They are nothing but isotopes. ಏನು ಅದರ ಅರ್ಥ? These are the different forms of the same element, not different element. ಈ ಕಾರ್ಬನ್ ತೊಗೊಂಡ್ರೆ ಕಾರ್ಬನ್ನೇ. ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14, ಕಾರ್ಬನ್ 15 ಎಟ್ಸೆಟ್ರಾ. ಇವೆಲ್ಲವೇನು? ಡಿಫರೆಂಟ್ ಫಾರ್ಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ but differ in the mass number. Same atomic number ಅಂದರೆ same number of protons and same number of electrons, but they differ in the number of neutrons. ಅವಕ್ಕೆ ನಾವೇನಂತ ಕರಿತೀವಿ ನಾವು? ಐಸೋಟೋಪ್ಸ್. ಬಟ್ ಇಲ್ಲಿ ಏನಂತೆ ನಾನು? IUPAC recommended that mass of carbon 12 isotope is considered as standard atomic mass unit. Standard atomic mass unit. ಯಾಕಂದರೆ ಅದು ನೋಡಿ, ಫಸ್ಟಿಗೆ ಹೈಡ್ರೋಜನ್ ಆಯಿತು, ಅದಾದ ನಂತರ ಆಕ್ಸಿಜನ್ ಆಯಿತು, ನೈಟ್ರೋಜನ್ ಆಯಿತು. ಸಬ್ಸಿಕ್ವೆಂಟ್ಲಿ ಲಾಸ್ಟ್ IUPAC ರಿಕಮೆಂಡ್ ಏನು ಮಾಡ್ತು? ಅವೆಲ್ಲವೂ ಬೇಡ, ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ದಿ ಸ್ಟ್ಯಾಂಡರ್ಡ್ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳಿದರು. ಹಿಂಗಾಗಿ ವಾಟ್ ದ ರಿಕಮೆಂಡೆಡ್? ವೆನ್ ಯು ಅನೇಬಲ್ ಟು an atom or a molecule, then you can compare with mass of carbon 12 isotope. That's why atomic weight or atomic mass is also called as relative atomic weight ಅಂತ ಹೇಳ್ತಾರೆ. Similarly, mass of a molecule is compared with the mass of carbon 12 isotope. ಅದಕ್ಕಾಗಿ ಅದನ್ನು ಏನಂತೀವಿ ನಾವು? ರಿಲೇಟಿವ್ ಮಾಲಿಕ್ಯುಲರ್ ವೇಟ್.
ಏನಂತ ಹೇಳ್ತೀವಿ ನಾವು? ಅಟಾಮಿಕ್ ವೇಟ್ ಆರ್ ರಿಲೇಟಿವ್ ಅಟಾಮಿಕ್ ಮಾಸ್. ಮಾಲಿಕ್ಯುಲರ್ ವೇಟ್ ಆರ್ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್. ರಿಲೇಟಿವ್ ಅಂತ ಯಾಕೆ ಬಂತು ಸರ್? ಈಗ ತಾನೇ ಜಸ್ಟ್ ನಾನು ನಿಮಗೆ ಹೇಳಿದೆ. ಬಿಕಾಸ್ ವಿ ಅನೇಬಲ್ ಟು ವೇ ಆ್ಯನ್ ಆಟಮ್, ವಿ ಅನೇಬಲ್ ಟು ವೇ ಎ ಮಾಲಿಕ್ಯೂಲ್. Therefore, we are going to compare with mass of carbon-12 isotope. Therefore, we are able to define atomic weight or relative atomic mass as, just as here, atomic weight, relative atomic mass is defined as the, ನೋಡಿ ವೆರಿ ಸಿಂಪಲ್. ನಾನು ಫಾರ್ಮುಲಾ ಬರೀತೀನಿ, ಫಾರ್ಮುಲಾದಲ್ಲಿ ಡೆಫಿನೇಷನ್ ತೆಗೋಣ, ಹೌದಾ? ಅಟಾಮಿಕ್ ವೇಟ್ ಆಫ್ ಅನ್ ಎಲಮೆಂಟ್ ಆರ್ ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ ಅನ್ ಎಲಮೆಂಟ್ ಈಸ್ ನಥಿಂಗ್ ಬಟ್ ರೇಷಿಯೋ ಆಫ್, ನೋಡಿ ಹಿಂಗೆ ಬರ್ತಾರೆ, ರೇಷಿಯೋ ಆಫ್ average mass of an atom of same element. ನೋಡಿ ಏನು? atomic weight of an element or relative atomic mass of an atom element is nothing but average mass of an atom of same element or that element to the 1/12 mass of carbon-12 isotope. 1/12 mass of carbon-12 isotope ಅಂದರೆ ಎಷ್ಟು ಸರ್? Already know that. What is the mass of carbon-12? 12. Otherwise 1/12. It is nothing but 1. Anything divided by 1, same thing. So, average mass of an atom is nothing but, very simple, mass of an atom or relative atomic mass. ಹೌದು ಅಲ್ವಾ? Yes or no? So this is about atomic weight or relative atomic mass. How to define? It is the ratio of average mass of an atom of same element to the 1/12 mass of carbon-12 isotope. ಹಿಂಗಾಗಿ 1/12 mass of carbon-12 isotope is nothing but what we are going to call nothing but 1. Anything divided by 1, same thing. That is average mass of an atom. Is it clear? This is what you can call atomic weight. Similarly, you can define the molecular weight or relative molecular mass. In the same fashion, you can define average mass of a molecule of that substance to the 1/12 mass of carbon-12 isotope. 1/12 mass of isotope. Is it clear? This is about molecular weight or relative molar mass or molecular mass. ಏನಂತ ಹೇಳ್ತೀವಿ? It is the ratio of average mass of a molecule of that substance to the 1/12 mass of carbon-12 isotope. These are the two concepts called as atomic weight and molecular weight, dear student. But usually, practically, we are going to consider atomic weight is equal to what you can call atomic number plus number of neutrons, nothing but atomic mass number.
atomic mass number. Then afterwards I will explain what is meant by atomic number, atomic mass number ಇವೆರಡನ್ನೂ ಹೇಳ್ತೀನಿ ನಾನು. ಹೌದಾ? ಈಗ ಜಸ್ಟ್ ಇದಕ್ಕೆ ಒಂದಕ್ಕೆ ಗ್ಲಾನ್ಸ್ ಏನು ಮಾಡ್ತೀನಿ ನಾನು, ಅಟಾಮಿಕ್ ವೇಟ್ ಅಂದರೆ. ಬಟ್ ಇಲ್ಲೇನಿದೆ, ಇಟ್ ಈಸ್ ಎ ಹೋಲ್ ನಂಬರ್. ಯಾವುದು ಇದು? ಹೋಲ್ ನಂಬರ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ಅಂದರೆ 12, ಯಾಕಂದರೆ 6 + 6 12. ಆಕ್ಸಿಜನ್ 16, 8 + 8. ಹೌದಾ? ಈ ರೀತಿ ಏನಾಗುತ್ತೆ, ಹೈಡ್ರೋಜನ್ 1 + 0. ಈ ರೀತಿ ಏನಿದು ಅಟಾಮಿಕ್ ನಂಬರ್ ಪ್ಲಸ್ ನ್ಯೂಟ್ರಾನ್ಸ್, ನಥಿಂಗ್ ಬಟ್ ಮಾಸ್ ನಂಬರ್ ಈಸ್ ಆಲ್ವೇಸ್ ಎ ಹೋಲ್ ನಂಬರ್, ಬಟ್ atomic weight may be a whole number or fraction. It is determined by experiment only, because there are several methods to determine the atomic weight. ಒಂದು ಮಾಸ್ ಸ್ಪೆಕ್ಟ್ರೋಗ್ರಾಫ್ ಮೆಥಡ್, ಡುಲಾಂಗ್-ಪೆಟಿಟ್ಸ್ ಮೆಥಡ್, ಎಸ್ಟಾನ್ ಮಾಸ್ ಸ್ಪೆಕ್ಟ್ರೋಗ್ರಾಫ್, ಈ ರೀತಿ ಡಿಫ್ರೆಂಟ್ ಮೆಥಡ್ಸ್ ಇದ್ದಾವೆ. ಅವಾಗೇನಾಗುತ್ತೆ, ಇದು ಫ್ರ್ಯಾಕ್ಷನ್ದಲ್ಲಿ ಬರ್ಬೋದು ಅಥವಾ ಹೋಲ್ ನಂಬರ್ದಲ್ಲಿ ಇರ್ಬೋದು. ಈ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಎಷ್ಟು ಬರುತ್ತೆ, 1.0001. ಇಫ್ ಎಕ್ಸ್ಪ್ರೆಸ್ ಇನ್ ಗ್ರಾಮ್ದಲ್ಲಿ, ಹೌದಾ, ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 1. ಅಲ್ಲಿ ನೋಡಿ 1 ಇದೆಲ್ಲ. ಕಾರ್ಬನ್ 12.0003 ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 12. ಅಂದರೆ ಎಕ್ಸ್ಪೆರಿಮೆಂಟಲ್ಲಿ ಮಾಡಿದಾಗ ಏನಾಗುತ್ತೆ, ವ್ಯಾಲ್ಯೂ ಮೇ ಬಿ ಫ್ರ್ಯಾಕ್ಷನ್ ಆರ್ ಸಮ್ಟೈಮ್ಸ್ ಸೇಮ್. ಈಸ್ ಇಟ್ ಕ್ಲಿಯರ್? ಹೌದಾ? ಹೀಗಾಗಿ ಏನಾಗುತ್ತೆ, ಇದನ್ನು ಎಕ್ಸ್ಪೆರಿಮೆಂಟಲ್ಲಿ ಮಾಡ್ತೀವಿ, ಅದನ್ನು ನಾವು ಥೆರಾಟಿಕಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರ ಮೇಲೆ ಅಟಾಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್ದಲ್ಲಿ. ಅಟಾಮಿಕ್ ನಂಬರ್ ಪ್ಲಸ್ ನ್ಯೂಟ್ರಾನ್ ಈಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ನಂಬರ್. ಸೊ ಮಾಸ್ ನಂಬರ್ ಆಲ್ವೇಸ್ ಎ ಹೋಲ್ ನಂಬರ್ ಇರುತ್ತೆ. ಸೊ ಹಾಗೆ ಈಗ ಅಟಾಮಿಕ್ ನಂಬರ್ ಅಂದರೆ ಏನು? ವಾಟ್ ಇಸ್ ಮೆಂಟ್ ಬೈ ಅಟಾಮಿಕ್ ನಂಬರ್? ಇಟ್ ಇಸ್ ಡಿನೋಟೆಡ್ ಬೈ ದ ಲೆಟರ್ Z. ಏನು ಸರ್ ಅಟಾಮಿಕ್ ನಂಬರ್? ನಂಬರ್ ಆಫ್ protons or number of electrons present in an atom. ನೋಡಿ ಏನು, Z nothing but atomic number. Number of protons present in the nucleus of an atom or number of electrons are present in an atom is called as atomic number. Atomic mass number, it is denoted by the letter capital A. It is the algebraic sum of, ನೋಡಿ, it is the algebraic sum of number of protons and number of neutrons present in the nucleus of an atom or number of electrons plus number of neutrons present in the atom. ಈ ನೋಡಿ, ಇವೆರಡು ಸೇಮ್ ಇರುತ್ತೆ, ಎಲೆಕ್ಟ್ರಾನ್ಸ್ ಮತ್ತು ಪ್ರೋಟಾನ್ಸ್. ಓನ್ಲಿ ಇಟ್ ಮೇ ಡಿಫರ್ ನ್ಯೂಟ್ರಾನ್ಸ್. ಹೀಗಾಗಿ ನ್ಯೂಟ್ರಾನ್ಸ್ ಪ್ಲಸ್ ಪ್ರೋಟಾನ್ ಈಸ್ ಈಕ್ವಲ್ ಟು ಮಾಸ್ ನಂಬರ್. Neutrons plus electrons is also nothing but mass number. It is denoted with the letter capital A. ಹಿಂಗಾಗಿ always the element represented like this. ಏನಂತ? ಇದು Z, ಇದು A. A stands for mass number, Z stands for atomic number, dear students. Yes, is it clear? ಇದೇನು ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ನಂಬರ್. ನೆಕ್ಸ್ಟ್ ಮಾಲಿಕ್ಯುಲರ್ ವೇಟ್ ಆರ್ molar mass. ನೋಡಿ,
Molecular weight is determined by experimentally. There are several methods. Oxide method is there, hydrogen displacement method is there, then metal displacement method is there. There are so many, carbonate method is there, sulfate method is there. Several methods are there to determine the molecular weight. But molar mass is nothing but sum of masses of all the elements present in a molecule. ನೋಡಿ ಏನಂತ ಹೇಳಿದೆ, ಮೋಲಾರ್ ಮಾಸ್ ಅಂದರೆ ನಥಿಂಗ್ ಬಟ್ ಸಮ್ ಆಫ್ ಮಾಸಸ್ ಆಫ್ ಆಲ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಹೌದಾ? ನಾನು ಹೇಳಿದೆ ಇಟ್ ಮೇ ಬಿ ಹೋಲ್ ನಂಬರ್, ಯಾಕಂದ್ರೆ ನಾವು ಕೌಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ HCl ಎಷ್ಟದ ಎಲಿಮೆಂಟು? 2, ಹೈಡ್ರೋಜನ್ನು ಮತ್ತು ಕ್ಲೋರಿನ್. ಈಗ ಹೈಡ್ರೋಜನ್ ಎಷ್ಟು? ನಥಿಂಗ್ ಬಟ್ 1. ಕ್ಲೋರಿನ್ ಎಷ್ಟು? 35.5. ಸೊ ಟೋಟಲ್ 36.5. If you express in grams, that is called as gram molecular weight or gram molar mass. Is it clear? Similarly, ಯಾವುದು? NaOH, Na sodium 23, oxygen 8, hydrogen 1. ಸೊ ಎಷ್ಟಾಯ್ತು ಹೇಳಿ ನೋಡೋಣ. 23, 16, ಸಾರಿ 16, this is 1. ಎಷ್ಟಾಯ್ತು ಹೇಳಿ? 2, 3, 4, 40. ಹೌದು. H2SO4 ಬರೀರಿ. ಹೈಡ್ರೋಜನ್ 2 ಪ್ಲಸ್ ಸಲ್ಫರ್ 32 ಪ್ಲಸ್ 16 into 4, 64. ಸೊ 64, 94, 96, 98 ಅಲ್ವಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. HNO3, ಹೈಡ್ರೋಜನ್ 1 ಪ್ಲಸ್ ನೈಟ್ರೋಜನ್ 14 ಪ್ಲಸ್ 16 3s are 48, 48, 58, 58, 62, 63. So this is what you can call molar mass of the substance. ಅದಕ್ಕೆ ನಾನು ಡೆಫಿನೇಷನ್ ಬರ್ಸಿದ್ದೆ. Sum of masses of all the elements present in a molecule. I am right? So this is called as what you can call concept atomic weight or relative atomic mass, molecular weight or relative molecular mass, then atomic number, atomic mass number. Is it clear, dear students? So this is about some concepts like atoms, molecules, John Dalton's atomic theory, then atomic weight, molecular weight, then molar masses. Yes, dear students, this much we discussed in this class. I hope you are able to understand everything. If you feel any difficulty, you please contact on the phone or you please come to college. Let us clarify your doubts. Now here I got only 4 examples, but you can try in your house some examples. I am going to write it here. Yes. Homework. Calculate the molar mass of following compounds. One is sodium sulfate. Second one is potassium carbonate. Third one is sodium bisulfate. Fourth one is what you can call oxalic acid. Fifth one is carbon dioxide. I am right? Please, dear students, try to calculate the molar mass of these compounds. So in next class, before starting the class, I will go through the answers of these.
Then I'll go for the next concept. I think with this much, I hope you are all able to understand some concepts. Then in next class we shall see some other concepts. Thank you.